ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನಿವತ್ತು ನಿಮ್ಮೆಲ್ಲರ ಜೊತೆ ನನ್ನ ಒಂದು ಸ್ಟೈಲಲ್ಲಿ ಹೇಗೆ ನಾಟಿ ಕೋಳಿ ಸಾರು ಮಾಡಬೇಕು ಅನ್ನುವಂಥ ವಿಧಾನವನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ನೋಡುವ ಹೇಗೆ ಮಾಡಬೇಕು ಅಂತ. ಇವಾಗ ಒಂದು ಜಾರ್ ತಗೊಳ್ಳುವ. ಜಾರಲ್ಲಿ 2 ಈರುಳ್ಳಿ, ಒಂದು ದಪ್ಪ ಸೈಜಿರೋ 2 ಈರುಳ್ಳಿ ತಗೊಂಡಿದ್ದೇನೆ. ಮೀಡಿಯಮಾಗಿ ಕಟ್ ಮಾಡಿ ಹಾಕ್ಕೊಳ್ತೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕೆ ನಾನು 1-2 ಏಲಕ್ಕಿಯನ್ನು ಸಹ ಹಾಕ್ತಾ ಇದ್ದೇನೆ. ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಕಿದ್ದೇನೆ. ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಗರಂ ಮಸಾಲ ಪೌಡರ್ನ ಇದರಲ್ಲೇ ಹಾಕ್ಕೊಂಡಿದ್ದೇನೆ. ಇದನ್ನಿಷ್ಟನ್ನು ನಾವು ರುಬ್ಕೊಳ್ಳುವ. ಇವಾಗ ಇದನ್ನು ರುಬ್ಬಿಕೊಂಡು ಬಂದಿದ್ದೇನೆ ನಾನು. ನೋಡಿ, ಇದಕ್ಕೆ ನಾನು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಇದರೊಳಗೇ ಹಾಕ್ಕೊಳ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೇನೆ. ಇವಾಗೊಂದು ಕುಕ್ಕರ್ ತಗೊಳ್ಳಿ. ಅದು ಬಿಸಿಯಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ನೋಡಿಕೊಂಡು ಹಾಕಿ, ಎಣ್ಣೆಗೆ ಸ್ವಲ್ಪ ಸ್ವಲ್ಪ ಈರುಳ್ಳಿಯನ್ನು ನಾನು ಚಾಪ್ ಮಾಡಿ ಹಾಕಿದ್ದೇನೆ. ಇದರಿಂದ ಎಣ್ಣೆ ಎಷ್ಟು ಬಿಸಿ ಇದೆ ಒಗ್ಗರಣೆಗೆ ಅಂತ. ಅದಕ್ಕೆ ಇವಾಗ ಕಲರ್ ಚೇಂಜ್ ಆಯಿತು ನೋಡಿ. ಅದಕ್ಕೆ ನಾನು ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ಎಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡ್ತೇನೆ. ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ, ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಆ ಮಸಾಲೆಯನ್ನು ಫ್ರೈ ಮಾಡಿ. ಇವಾಗ ನಾನು ಇದಕ್ಕೆ 1 kg ಆಗುವಷ್ಟು ಚಿಕನನ್ನು, ನಾಟಿ ಕೋಳಿಯನ್ನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಹಾಕುವ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ಬೇಕಾದಷ್ಟು ನಾವು ಉಪ್ಪನ್ನು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿ. ಲಿಡ್ನ ಕ್ಲೋಸ್ ಮಾಡಿ. ಇದರ ಲಿಡ್ಡನ್ನು ಕ್ಲೋಸ್ ಮಾಡ್ತೇವೆ. ಇದಕ್ಕೆ ಅಟ್ಲೀಸ್ಟ್ ಒಂದು 5 ವಿಸಿಲ್ ಆದರೂ ತಗೊಳ್ಳಿ. ಇದು ಬೇಗ ಬೇಯಲ್ಲ, ಸ್ವಲ್ಪ ಗಟ್ಟಿ. ಹಾಗಾಗಿ ಅಟ್ಲೀಸ್ಟ್ 5 ವಿಸಿಲ್ ಆದರೂ ತಗೊಳ್ಳಿ. ಇನ್ನೂ ಏನಾದರೂ ನಿಮ್ಮ ಅಕಾರ್ಡಿಂಗ್ ತಗೊಳ್ಳಿ. ನಾನಿವಾಗ ಒಂದು 1/2 ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ತುರ್ಕೊಳ್ತೇನೆ. ತುರಿದಿರುವಂತಹ ತೆಂಗಿನಕಾಯಿ ಮತ್ತು ಒಂದು 5 ಟೊಮೆಟೊನ ಇದರೊಳಗೇ
ಹಾಕ್ಕೊಳ್ತೇನೆ. ಇದನ್ನು ರುಬ್ಕೊಂಡು ಬರ್ತೇನೆ ಇವಾಗ ಸೀಟಿ ಎಲ್ಲ ಆಯ್ತಲ್ಲ, ಇದು ಬೆಂದಿದೆ, ಸ್ವಲ್ಪ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾವು ರುಬ್ಬಿದಂತಹ ಮಸಾಲೆ ಇದೆಯಲ್ಲ, ಟೊಮೆಟೊ ಮತ್ತು ತೆಂಗಿನಕಾಯಿದು, ಅದನ್ನು ಇದರಲ್ಲಿ ಹಾಕಿ ನಿಮಗೆ ಬೇಕಾದಂತಹ ನಿಮಗೆ ಹೇಗೆ ಬೇಕೋ ಅದರ ಅಕಾರ್ಡಿಂಗ್ ನೀರು ಹಾಕಿ, ಜಾರಲ್ಲಿರೋ ಮಸಾಲೆ ಎಲ್ಲ ಅದರಲ್ಲೇ ನೀರು ಹಾಕ್ಕೊಂಡು ಹಾಕಿದ್ದೇನೆ ನಾನು. ಈ ಸ್ಟೇಜಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅನಿಸಿದ್ರೆ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಹಿಟ್ ಮಾಡಿ. ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಸ್ವಲ್ಪ ಇಲ್ಲಿ ಒಂದು ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡಿ ಹಾಕಿದ್ದೇನೆ. ನಿಮ್ಮ ಅಕಾರ್ಡಿಂಗ್, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ. ಮತ್ತು ಅದನ್ನು 1-2 ವಿಸಿಲ್ ಕೂಗಿಸ್ತಿದ್ದೇನೆ. ಮತ್ತು ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಸಿಲನ್ನು ತಗೊಳ್ತಾ ಇದ್ದೇನೆ ನಾನು. ನೋಡಿ, ಇವಾಗ ನಮ್ಮ ನಾಟಿ ಕೋಳಿ ಸಾರು ರೆಡಿಯಾಗಿದೆ. ಸರ್ವ್ ಮಾಡಲು ಸಿದ್ಧ. ನಿಮಗೆ ನನ್ನ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮೂಲಕ ಖಂಡಿತವಾಗಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗಾಯ್ಸ್.